ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ದಂಟು ಸೊಪ್ಪನ್ನು ತಗೊಂಡು ಪ್ರತಿಭಾ ರೋಡ್ ಸೈಡ್ದು ತಾಲಿ ಮಾಡೋಣ. ಪ್ರತಿಭಾ, ಹೌದು, ಇವತ್ತೇ ಜವಾರಿ ಊಟ ಥಾಲಿ ರೆಸಿಪಿನ ನೋಡೋಣ. ಇದಕ್ಕೆ ನೀವು ದಂಟ್ ಅಂತೀರಲ್ಲ ಆಶಾ, ನಾವ್ ಇದಕ್ಕೆ ರಾಜಗಿರಿ ಪಲ್ಯ ಅಂತೀವಿ. ಹಸಿರು ರಾಜಗಿರಿ, ಕೆಂಪು ರಾಜಗಿರಿ ಅಂತೀವಿ. ಮತ್ತೆ ನಮ್ದು ವಾಸರದ ದಂಟು. ಸೊ ಈ ಸೈಡ್ ಬೆಂಗಳೂರು ಸೈಡ್, ಹಾಸನ್ ಸೈಡ್ ಇದಕ್ಕೆ ದಂಟ್ ಅಂತಾರೆ. ನಮ್ಮ ಸೈಡಕ್ಕೆ ಇದಕ್ಕೆ ರಾಜಗಿರಿ ಪಲ್ಯ ಅಂತೀವಿ. ಸೊ ಇದು ಆಕ್ಚುಲಿ ಹೆಲ್ತ್ ತುಂಬಾ ಒಳ್ಳೇದು. ಸೊ ಇವತ್ತಿಂದ ಈ ಜವಾರಿ ಊಟ ಥಾಲಿನ ಇವತ್ತು ನಮ್ದು ಒಬ್ರು ವಿವರ್ಸ್ ಇದ್ದಾರೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ, ಏನು ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಅವರು ಕೂಡ ಹಾಕಿದ್ರು. 16 ಆಶಾ 50 ವರ್ಷದವರೆಗೆ ಏನ್ ಏಜ್ ಗ್ರೂಪ್ ಇರುತ್ತಲ್ಲ ಅವರಿಗೆ ಐರನ್ ರಿಚ್ ರೆಸಿಪಿನ ಹೇಳ್ಕೊಡಿ ಅಂತ. ನನಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತು. ಯಾಕಂದ್ರೆ ನಾವು ಏನ್ ಮಾಡೋದು ಅಡುಗೆನು ಅದು ನಮ್ಗೆ ಹೆಲ್ತ್ಗೋಸ್ಕರನ ಮಾಡ್ಕೊಂಡು ತಿನ್ಬೇಕು. ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಬರುವಂತದ್ದು ಕೆಮಿಕಲ್ ಅಥವಾ ಪ್ರಿಸರ್ವೇಟಿವ್ ಫುಡ್ಕಿಂತ ನಾವು ಈ ತರ ಮನೆಯಲ್ಲಿ ಹೆಲ್ದಿಯಾಗಿ ಒಂದು ರೆಸಿಪಿಗಳು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರ್ತಿ ಆದ್ರೆ ನಾವು ಮಾಡ್ಕೊಂಡು ತಿನ್ಬೇಕು. ಅದಕ್ಕೂ ಸರ್ ಅವ್ರು ಹೇಳೋದ ಪ್ರಕಾರ ಅದು ಕರೆಕ್ಟ್ ಅನ್ನಿಸಿ ಅವ್ರ ಸಜೆಷನ್ನ ನಾವು ಕನ್ಸಿಡರ್ ಮಾಡಿಬಿಟ್ಟು ಇವತ್ತು ಅವರಿಗೋಸ್ಕರ ಇದು 16 50 ಏಜ್ ಗ್ರೂಪ್ದು ರೆಸಿಪಿ, ಅಂದರೆ ಎಲ್ಲರೂ ತಿನ್ನುವಂಥದ್ದು ಒಂದು ರೆಸಿಪಿನ ಕಡಿಮೆ ಟೈಮಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೇ ನಾನು ಕಂಪ್ಲೀಟ್ ಜವಾರಿ ಊಟ ಥಾಲಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೂಡ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬಹುದು. ಇದು ಏನಿದೆ ಅಲ್ಲ ಆಶಾ, ಇವತ್ತು ನಾವು ತಗೊಂಡಿದ್ವಲ್ಲ ರಾಜಗಿರಿ, ಅದು ತುಂಬಾ ಐರನ್ ಇದೆ. ಇದರಲ್ಲಿ ತುಂಬಾ ಜಾಸ್ತಿ ಐರನ್ ಇದೆ. ಅದ್ರ ಜೊತೆ ಇದ್ರೊಳಗಡೆ ಆಂಟಿ ಆಕ್ಸಿಡೆಂಟ್ ಲೆವೆಲ್ ಕೂಡ ತುಂಬಾ ಜಾಸ್ತಿ ಇದೆ. ಅದು ಅಷ್ಟೇ ಅಲ್ಲದೆ ಯಾರಿಗಾದ್ರೆ ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ, ವಿಷನ್ ಪ್ರಾಬ್ಲಮ್ ನೋಡೋದೆಲ್ಲ, ಸೊ ಅದನ್ನು ಕೂಡ ತುಂಬಾ ಬೇಗ ಇಂಪ್ರೂವ್ ಆಗುತ್ತೆ. ಮಕ್ಕಳಿಗೂ ಸಹ ಒಳ್ಳೇದು ಅಂತ ಹೇಳ್ತೀಯ? ಹೌದು, ಮಕ್ಕಳಿಗೆ ಆಕ್ಚುಲಿ ಕಾಲೇಜ್ ಗೋಯಿಂಗ್ ಮಕ್ಕಳು ಇರ್ತಾರಲ್ಲ, ಆಮೇಲೆ ಸ್ಕೂಲಿಗೆ ಹೋಗೋರು, ಆಮೇಲೆ 6 ವರ್ಷ, ಹೌದು, ಅವರಿಗೆ ಏನಾದ್ರೆ ಇಲ್ಲ ಅವರು ಸ್ಪೆಕ್ಟ್ ಹಾಕೋತಾರೆ, ಅವ್ರ ಕಣ್ಣಿಂದ ಒಂದ್ ಸ್ವಲ್ಪ ವಿಷನ್ ಏನಾದ್ರೆ ಪ್ರಾಬ್ಲಮ್ ಇದೆ ಅಂದ್ರೆ ಇದನ್ನ ಕೊಟ್ರೆ ತುಂಬಾ ಬೇಗ ಕ್ಯೂರ್ ಆಗುತ್ತಂತೆ. ಅಷ್ಟು ಇದರಲ್ಲಿ ಇಂಪಾರ್ಟೆನ್ಸ್ ಇದೆ ನೋಡಿ. ಎಲ್ಲದನ್ನು ಇದೇ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ ಬಂದಿದೀವಿ. ಹೌದು, ಇದನ್ನ ಪಕ್ಕಕ್ಕಿಟ್ಟು ಆಶಾ ನಾವು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ. ಜೋಳದ ಹಿಟ್ಟನ್ನ ಜಡಿ ಮಾಡೇ ತಗೋಬೇಕು, ಜಡಿ ಮಾಡದೆ ತಗೋಬಾರ್ದು. ಇಲ್ಲಾಂದ್ರೆ ನಾವು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆಶಾ, ಅದು ಒಂಥರ ನುಚ್ಚುನುಚ್ಚಾಗಿ ರೊಟ್ಟಿ ಚೆನ್ನಾಗಿ ಉಬ್ಬಲ್ಲ, ಆಮೇಲೆ ರೊಟ್ಟಿ ಹಾಡಾಗುತ್ತೆ. ಹಂಗಾಗಿ ಜೋಳದ ಹಿಟ್ಟು ನಾವು ಇದನ್ನ ಜಡಿ ಮಾಡೇ ತಗೋಬೇಕು. ಇದ್ರೊಳಗಡೆ ಇವತ್ತೇ ನಾನೊಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಕುದಿಯ ನೀರಿರುತ್ತೆ ನೋಡಶ, ಬಿಸಿ ನೀರು, ತುಂಬಾ ಕುದಿಯೋ ನೀರು ಒಂದ್ ಸ್ವಲ್ಪ ಹಾಕೊಂಡಿದ್ದೀನಿ. ನೀವು ಹೆಂಗೆ ಅಕ್ಕಿ ಹಿಟ್ಟಕ್ಕೆಲ್ಲ ಜಿಗಿ ಹಾಕೋತಿರಲ್ಲ, ಹೌದು, ನಾವು ಅಕ್ಕಿ ಹಿಟ್ಟಿಗೆ ಜಿಗಿ ಹಾಕ್ಬೇಕಾದ್ರೆ ಪ್ರತಿಭಾ ಬಿಸಿ ನೀರೊಳಗಡೆ ಉಪ್ಪು ಹಾಕಿ ಕುದಿಸ್ಕೊಂಡ್ಬಿಡ್ತೀವಿ. ಹೌದು, ಇದು ನಾವು ಜೋಳದ ಹಿಟ್ಟಕ್ಕೆ ಈ ತರ ಜಿಗಿ ಹಾಕೋತೀವಿ. ಸ್ವಲ್ಪ ಸ್ವಲ್ಪ ಹಾಕೊಂಡೆ, ಇಲ್ಲಾಂದ್ರೆ ಲೂಸ್ ಆಗಬಾರ್ದಲ್ಲ. ಹೌದು, ಬಡಿಯೋಕಂದ್ರೆ ಇಷ್ಟು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇವತ್ತು ನಾವು ಲಟ್ಟುಸ್ ಬಿಟ್ಟು ಮಾಡ್ತಾ ಇದ್ದೀವಲ್ಲ, ಹಂಗಾಗಿ ಮತ್ತೆ ಜೋಳದ್ರಲ್ಲಿ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ. ಇದು ಫುಲ್ ಗ್ಲುಟನ್ ಫ್ರೀ ಆಶಾ. ಇವನ್ ಬೋನ್ಕು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಇದು ಜೋಳ. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ಇಂಪ್ರೂವ್ ಮಾಡುತ್ತೆ. 1 ವರ್ಷದ ಮಕ್ಕಳಿಗೆಲ್ಲ ಕೊಡ್ಬೋದಾ ಪ್ರತಿಭಾ ಜೋಳ? ನಮ್ಮಲ್ಲಿ ಗಂಜಿ ಮಾಡಿಕೊಡ್ತಾರೆ ಆಶಾ, ಗಂಜಿ ಮಾಡ್ತಾರೆ ಜೋಳದ ಗಂಜಿನ ಗಂಜಿ ಮಾಡಿ ಕೊಟ್ಬಿಡ್ತಾರೆ. ಇವನ್ ವೇಟ್ ಲಾಸ್ ಹೆಲ್ಪ್ ಆಗುತ್ತೆ. ಹೌದು, ಯಾರಿಗಾದ್ರೂ ಪ್ರತಿಭಾ 1 ವರ್ಷದ ಮಕ್ಳಿಗೆ ಏನಾದ್ರು ಫುಡ್ ಬೇಕಂದ್ರೆ ತೋರಿಸ್ಬೋದಲ್ವಾ? ಹೌದು, ತೋರಿಸ್ಬೋದು. ನಿಮ್ಗೆ ಅದನ್ನ ರೆಸಿಪಿ ಬೇಕಂದ್ರೆ ನೀವು ನಮ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಆಗಿ, ಅಲ್ಲಿ ನೀವು ನಮಗೆ ಸಜೆಷನ್ ಅಷ್ಟೇ ಅಲ್ಲ, ನೀವು ಬೇಕಾಗಿರೋ ರೆಸಿಪಿ ಕೂಡ ನೀವು ನಮಗೆ ಅಲ್ಲಿ ಕೇಳಬಹುದು. ಸೊ ಅದನ್ನ ಅಷ್ಟೇ ಅಲ್ಲ, ಕೆಲವು ಇವತ್ತಿಂದ ಹೇಳ್ದಲ್ಲ ನಿನಗೆ, ಬೆಳಿಗ್ಗೆ ಒಬ್ರು ಮೆಸೇಜ್ ಹಾಕಿದ್ರು ಅಂತೇಳಿ, ಅವರು ಬಳ್ಳಾರಿಯಿಂದ ಮೆಸೇಜ್ ಹಾಕಿರೋದು. ಸೊ ಅವರು ಐರನ್ ಡೆಫಿಸಿಯನ್ಸಿ ಅಥವಾ ಕ್ಯಾಲ್ಸಿಯಂ, B12 ಡೆಫಿಸಿಯನ್ಸಿ ಅವರಿಗೆ ಮನೆಯಿಂದಾನೇ ನಾವು ಹೆಲ್ದಿ ಫುಡ್ ಅನ್ನ ಹೆಂಗ್ ಮಾಡೋದು ಅಂತ ಕೇಳಿದ್ರು. ಸೊ ಇದನ್ನು ಜೋಳನು ಕೂಡ ರಿಚ್ ಇನ್ ಐರನ್ ಆಶಾ. ಎಷ್ಟು ಐರನ್ ಇದೆ ಅಷ್ಟೇ ಇಕ್ವಿಲೆಂಟ್ ಇದರಲ್ಲಿ ಪ್ರೋಟೀನ್ ಕೂಡ ಇದೆ. ಸೊ ಹಂಗಾಗಿ ಐರನ್ ಡೆಫಿಷಿಯನ್ಸಿ ಅವರು ಬರೀ ಲೇಡಿ ಫಿಂಗರ್ ಅಂದ್ರೆ ಬೆಂಡೆಕಾಯಿ ಅಷ್ಟೇ ಅಲ್ಲ, ಬ್ರೋಕೊಲಿ ಅಷ್ಟೇ ಅಲ್ಲ, ಇವನ್ ಜೋಳನೂ ತಿನ್ಬಹುದು. ನಾನು ಯಾಕೆ ಹೇಳಿದೆ ಅಂದ್ರೆ ನನ್ನ ಮಗಳಿಗೆ ಸರಿ ಮಾಡ್ಕೊಡ್ತಾ ಇದ್ದೆ ನೀನು. ಹೌದೌದು, ಮಿಲೆಟ್ಸ್ ಅಲ್ಲಿ ಮಿಕ್ಸ್ ಮಾಡಿ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಆಗಿದ್ಲು. ಅದಕ್ಕೆ ಯಾರಿಗಾರು ಬೇಕಿದ್ರೆ ಆ ತರ ಕೂಡ ಮಾಡಬಹುದು. ಸೊ ಅದನ್ನ ಒಂದ್ 7 ತಿಂಗಳು ಹಿಡ್ಕೊಂಡೇ ಕೊಡ್ಬೋದು ಆಶಾ. ಹೌದು ನೋಡಿ, ಇದನ್ನ ಬಿಸಿ ನೀರಲ್ಲಿ ಈ ಲೆವೆಲ್ ಆಗೋ ತನಕ ಆಶಾ ನಾನು ಬಿಸಿ ನೀರಲ್ಲಿನೇ ಹಾಕೊಂಡಿದ್ದೀನಿ. ನೋಡಿ, ಇದನ್ನ ಇವಾಗ ನಾವು ಮುಚ್ಚಿಬಿಟ್ಟು ಇಡ್ಬೇಕು, ಯಾಕಂದ್ರೆ ತುಂಬಾ ಬಿಸಿ ಇರುತ್ತಲ್ಲ. ಎಷ್ಟು ನಿಮಿಷ ಇಡಬೇಕು ಇದನ್ನ ಒಂದು 5 ನಿಮಿಷ ಇಟ್ರೆ ಪರವಾಗಿಲ್ಲ ಆಶಾ. ನಮ್ದಲ್ಲಿ ರಾಜಗಿರಿ ಪಲ್ಯ ಒಗ್ಗರಣೆ ಹಾಕೋ ತನಕ ಇದನ್ನ ನಾವು ಮುಚ್ಚಿಟ್ಬಿಡೋಣ, ಅಂದ್ರೆ ಇದು ಸಾಫ್ಟ್ ಆಗಿ ಹಂಗೆ ಉಳಿತೈತೆ.
ನೋಡಿ ಇವಾಗ ನಾವು ಅಥೆಂಟಿಕ್ ಉತ್ತರ ಕರ್ನಾಟಕದ ಆಶಾ ಮೆಣಸಿನಕಾಯಿ ಚಟ್ನಿನೂ ಮಾಡೋಣ. ಯಾಕಂದ್ರೆ ಜೋಳದ ರೊಟ್ಟಿ ಜೊತೆ ಇವತ್ತು ಜೋಳದ ರೊಟ್ಟಿ ಥಾಲಿ ಮಾಡ್ತಾ ಇದೀವಲ್ಲ, ಸೊ ಹಂಗಾಗ್ಬಿಟ್ಟು ಅಥೆಂಟಿಕ್ ಆಗಿ ಮಾಡ್ತಾ ಇದೀವಿ. ಇಲ್ಲಿ ನಾನು ಮೆಣಸಿನಕಾಯಿನ ತಗೊಂಡಿದ್ದೀನಿ ಆಶಾ. ನಿಮ್ಗೆ ಎಷ್ಟು ಬೇಕು ಚಟ್ನಿ ಅಷ್ಟು ಇಲ್ಲಿ ನೀವು ಮೆಣಸಿನಕಾಯಿನ ತಗೋಬಹುದು. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಮೆಣಸಿನಕಾಯಿ. ಹೌದು, ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಇದನ್ನ ಒಂದರಲ್ಲಿ ಎರಡು ನಾವು ಈ ತರ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಇಲ್ಲಾಂದ್ರೆ ಮಧ್ಯದಲ್ಲಿ ಕೂಡ ಸೀಳ್ಬಿಟ್ಟು ಹಾಕೋಬಹುದು ಆಶಾ. ಇಲ್ಲಾಂದ್ರೆ ಪಟಾಪಟ ಅಂತ ಎಲ್ಲ ಕಡೆ ಸಿಡೋದಿರುತ್ತೆ. ಸೊ ಇದ್ರ ಒಳಗಡೆ ಆಶಾ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕಣ್ಣು ಬೀಳೋ ತನಕ ಹುರಿಬೇಕು. ಇದು ಭಾರಿ ಫೇಮಸ್ ಆಶಾ ಜೋಳದ ರೊಟ್ಟಿ ಕೂಡ. ಜೋಳದ ರೊಟ್ಟಿ ಅಂದ್ರೆ ಗದ್ದೆಗೆ ಹೋಗೋರು, ಹೊಲಕ್ಕೆ ಹೋಗೋರು ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ, ಕಂಪಲ್ಸರಿ ಒಯ್ತಾರೆ ಅವರು. ಏನೂ ಪಲ್ಯ ಇಲ್ಲ ಅಂದ್ರೂ ಬಿಸಿ ಬಿಸಿ ರೊಟ್ಟಿ, ಮೊಸರ ಮತ್ತು ಇದು ಹಸಿಮೆಣಸಿನಕಾಯಿ ಚಟ್ನಿ ಇದ್ರೆ ಊಟ ಮುಗೀತು. ಸೊ ನೋಡಿ, ಇದು ತುಂಬಾ ಚೆನ್ನಾಗಿ ಈ ತರ ಕಣ್ಣು ಬೀಳೋ ತರ ಹುರಿದಿದ್ದೆಲ್ಲ ಆಚೆ. ಇವಾಗ ಸ್ಟೋವ್ನ ಸಣ್ಣ ಮಾಡೋಣ, ಫ್ಲೇಮನ್ನು. ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ, ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಉದುರಿಸೋಣ. ಯಾಕಂದ್ರೆ ಇದು ಸಾಫ್ಟ್ ಆಗಿ ಚೆನ್ನಾಗಾಗ್ಲಿ ಅಂತ. ಒಂದು ಸ್ವಲ್ಪ ಖಾಟ ಬರುತ್ತೆ, ಕೇರ್ಫುಲ್ ಆಗಿ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಏನು ಜಾಸ್ತಿ ಹೊತ್ತು ಹುರಿಯೋದು ಬೇಡ. ನೋಡಿ, ಇಷ್ಟು ಹುರಿದ್ರೆ ಸಾಕು, ಬೆಳ್ಳುಳ್ಳಿ ಬಿಸಿ ಆದ್ರೆ ಸಾಕು ಆಶಾ. ಇದನ್ನ ತಕೊಂಡ್ ಬಿಡೋಣ. ಯಾಕಂದ್ರೆ ಇದೇ ಬಾಂಡ್ಲಿಯಲ್ಲಿ, ಇದೇ ಕಡೆಯಲ್ಲಿ ಇವಾಗ ನಾವು ರಾಜಗಿರಿ ಪಲ್ಯನೂ ಮಾಡ್ಕೊಳ್ಳೋಣ. ಇವಾಗ ಇಲ್ಲೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಸ್ವಲ್ಪ ಖಾಟ ಬಂದಿದೆ ಮೆಣಸಿನ್ಕಾಯಿದು. ಹೌದು, ಮೆಣಸಿನ್ಕಾಯಿ ಹುರಿದ್ವಲ್ಲ. ಇದಕ್ಕೇನೆ ಒಂದ್ ಸ್ವಲ್ಪ ಆಶಾ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಸೊಪ್ಪಿನ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೀಗೆ ಮಾಡಿಬಿಟ್ಟು ಇದಕ್ಕೇನೆ ಈರುಳ್ಳಿ ಕೂಡ ಹಾಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಕೆಂಪಾಗಬೇಕಲ್ಲ ಪ್ರತಿಭಾ? ಸ್ವಲ್ಪ ಕೆಂಪಾಗೋತನ ಹುರ್ಕೊಳ್ಳೋಣ. ಈರುಳ್ಳಿ ಬೇಡ ಅಂದ್ರೆ ಬರೀ ಬೆಳ್ಳುಳ್ಳಿ ಒಗ್ಗರಣೆಯಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ಈರುಳ್ಳಿ ಇಷ್ಟು ಕೆಂಪಾಗಿದೆ ಅಲ್ಲ ಆಶಾ. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರಾಜಗಿರಿ ಪಲ್ಯ, ಅದನ್ನ ಹಾಕೊಳ್ಳೋಣ. ಸೊ ಜಾಸ್ತಿ ಐರನ್ ಬೇಕಂದವರು ಈ ಥರ ಸೊಪ್ಪುಗಳನ್ನ ಮಾಡ್ಕೊಂಡು ತಿನ್ನಿ. ಅಷ್ಟೇ ಅಲ್ಲದೆ ಆಶಾ, ರಾಜಗಿರಿ ಪಲ್ಯ ನಮ್ಮ ಬಾಡಿಯಲ್ಲಿ ಸೇಲ್ಸ್ ಇರ್ತಾವಲ್ಲ, ಆ ಸೆಲ್ಸನ್ನು ರಿಪೇರ್ ಮಾಡಿ ಮತ್ತೆ ಅದಕ್ಕೆ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಅಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದೆ. ನಾವು ಊಟ ಮಾಡ್ಬೇಕಾಗ್ತದೆ, ಹೆಲ್ತ್ ಬೆನಿಫಿಟ್ನ ತಿಳ್ಕೊಂಡು ಊಟ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹೌದು, ಆ್ಯಕ್ಚುಲಿ. ಆಮೇಲೆ ಮನೇಲಿ ಏಜ್ ಇರೋರು ಇದ್ದರೆ, ಅಥವಾ ಮಕ್ಕಳು ಸ್ಕೂಲಿಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಹೌದು, ನಾವು ತಿಳ್ಕೊಂಡು ಅಡುಗೆ ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಹೌದು, ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ನಮ್ಮ ಮಕ್ಕಳು ಒಂದು ಸ್ವಲ್ಪ ಹೆಲ್ದಿ ಏನಾದರೆ ತಿಂತಾ ಇದ್ದಾರೆ ಅನ್ನೋದೊಂದು ಇರುತ್ತಲ್ಲ. ಹೌದು. ಸೊ ಇವಾಗ ಹೈ ಫ್ಲೇಮಲ್ಲಿ ಇದು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಅಷ್ಟು ಸೊಪ್ಪಿದ್ದಿರೋದು ಇವಾಗ ಅರ್ಧ ಬಾಂಡ್ಲಿನೇ ಆಗಿದೆ. ಹೌದು. ಇದು ಇನ್ನೂ ಹುರಿಬೇಕು. ನೋಡಿ ಅಷ್ಟ ಹುರಿದೈತೇನು, ಸ್ವಲ್ಪ ತಿನ್ಬಿಟ್ಟು ನೋಡಬೇಕು. ಯಾಕಂದ್ರೆ ಇದು ಬಾಯಲ್ಲಿ ಕರ ಕರ ಅನ್ನುತ್ತೆ ಅಷ್ಟು ಸೊಪ್ಪು. ಹಂಗಾಗಿ ತುಂಬಾ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಪ್ರತಿಭಾ. ಇನ್ನು ಬೈಬೇಕಾ? ಸೊ ಇದು ಬೈಯೋಕ್ಕೂ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಇದ್ರ ಒಳಗಡೆ ಒಂದು ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದ್ರೆ ಬೇಗ ಸಾಫ್ಟ್ ಆಗುತ್ತೆ. ಟೇಸ್ಟ್ ಚೆನ್ನಾಗುತ್ತಲ್ಲ ಪ್ರತಿಭಾ? ಹೌದು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ಟಾರ್ಟಿಂಗಲ್ಲಿನೇ ಉಪ್ಪು ಹಾಕೋಬಾರ್ದು, ಯಾಕಂದ್ರೆ ಅದನ್ನ ಆ ಸೊಪ್ಪಿಂದು ಕ್ವಾಂಟಿಟಿಗೆ ಅದು ಕರಗ ನಂತರ ಅವಾಗ ಉಪ್ಪು ಜಾಸ್ತಿ ಅನ್ಸುತ್ತೆ. ಇದು ಸ್ವಲ್ಪ ಉಪ್ಪು ಕಮ್ಮಿನೇ ಅನ್ಸುತ್ತೆ, ಉಪ್ಪು ಕಡಿಮೆನೆ. ಅದಕ್ಕೇನೆ ಒಂದು ಸ್ವಲ್ಪ ಸೊಪ್ಪು ಕರಗಿದ ನಂತರ ಉಪ್ಪು ಹಾಕೋಬೇಕು ನಾವು. ಸರಿ, ಇದು ಇನ್ನೊಂದು ಸ್ವಲ್ಪ ನಾವು ಹುರಿಬೇಕು. ಇಲ್ಲಿಲ್ಲ ಅಂದ್ರೂ ಇನ್ನೊಂದು 5 ನಿಮಿಷ ಹುರ್ಕೋಬೇಕು ಆಶಾ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು. ಇವಾಗ ಇದನ್ನು ಹುರಿಯೋ ತನಕ ನಾವು ಹಸಿಮೆಣಸಿನ್ಕಾಯಿ ಚಟ್ನಿನ ಯಾವ ಥರ ಕುಟ್ಟೋದು ಅಂತ ನೋಡೋಣ ಬನ್ನಿ. ಕುಟ್ಟೋದನ್ನು ತಗೊಂಡಿದ್ದೀವಿ, ಕುಟಾಣಿ ಅಂತೀವಲ್ಲ ಅದನ್ನು ತಗೊಂಡಿದ್ದೀವಿ. ಈಗ ಅದಕ್ಕೆ ಹುರಿದಿರೋ ಹಸಿಮೆಣಸಿನ್ಕಾಯಿ ಮತ್ತು ಹುರಿದಿರೋ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ನಾವು ಒಂದು ಸ್ವಲ್ಪ ಆಗಾಳಿನೂ ಉಪ್ಪು ಹುರಿಬೇಕಾರೆ ಹಾಕಿದ್ವಿ, ಹಾಗಾಗಿ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಸಣ್ಣ ಆಗೋ ತನಕ ಫಸ್ಟ್ ಇವಾಗ ಕುಟ್ಕೋಬೇಕು ಅಷ್ಟೇ. ಓಕೆ. ನಾವು ಈ ಥರ ಕುಟ್ಟೋದು ರುಚಿ ಬೇರೆ ಇರುತ್ತೆ, ಮತ್ತು ಮಿಕ್ಸರಲ್ಲಿ ಮಾಡೋ ರುಚಿ ಬೇರೆನೇ ಇರುತ್ತೆ ಆಶಾ. ಹೌದು, ಕುಟ್ಟಿದ್ರಿಂದ ರುಚಿ ಜಾಸ್ತಿ ಪ್ರತಿಭಾ. ಹೌದು, ನಮ್ಮಲ್ಲಂತೂ ಕುಟ್ಟೆ ಮಾಡೋದು ಒಳಕಲ್ಲಲ್ಲಿ. ಹೌದು, ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಇದು ಸಣ್ಣ ಆಗೋ ತನಕ ಕುಟ್ಕೊಂಡು ಬರಬೇಕು. ನೋಡಿ, ಇದು ಈ ಥರ ಅರ್ಧ ಕುಟ್ಟಿದ ನಂತರ ಆಶಾ, ಇವಾಗ ಇದ್ರ ಒಳಗಡೆ ನಾವು ಸ್ವಲ್ಪ ಕಡಲೆ ಬೀಜ ಹಾಕೋಬೇಕು. ಹುರಿದಿರೋದು ಕಡಲೆ ಬೀಜ, ಇಲ್ಲಾಂದ್ರೆ ಕಡಲೆ ಬೀಜದ ಪುಡಿ ಇದ್ರೂ ಹಾಕೋಬಹುದು. ಸ್ವಲ್ಪ ಕೊತ್ತಂಬರಿ,
ಇಷ್ಟೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನು ಕುಟ್ಕೊಂಡು ಬರ್ಬೇಕು. ಮತ್ತೆ ಸಣ್ಣ ಆಗೋ ತನಕ ಕುಟ್ಕೋಬೇಕು. ಓಕೆ. ನೋಡಿ ಈ ಥರ ಕುಟ್ಟಿ ಈ ಥರ ಸಣ್ಣದಾಗಿ ಮಾಡ್ಕೋಬೇಕು. ತೀರಾ ಸಣ್ಣನೂ ಇಲ್ಲ, ತರಿಯಾಗಿದೆ ಅಲ್ವಾ ಪ್ರತಿಭಾ? ಹೌದು, ಸ್ವಲ್ಪ ತರಿಯಾಗಿನೇ ಇರಬೇಕು ಆಶಾ. ಸೊ ನೋಡಿ, ಸ್ವಲ್ಪ ಈ ಥರ ಕುಟ್ಟೋದ್ರಿಂದ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕುಟ್ಕೋಬೇಕು. ಇವಾಗ ಆಶಾ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕೋಬೇಕು. ಓಕೆ. ನೋಡಿ, ಹಸಿ ಎಣ್ಣೆನೇ ಹಾಕೋದು ನಾವು. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲಿಗೆ ತಕೊಂಡು ಇಟ್ಕೊಳ್ಳೋದು ಆಶಾ. ಇದು ಒಂದು ವಾರನೂ ಫ್ರಿಜ್ಜಿಗೆ ಇಟ್ಕೊಂಡು ತಿಂದರೆ ಏನೂ ಆಗಲ್ಲ. ಓಕೆ. ಒಂದು ಸರ್ತಿ ಮಾಡಿ ಒಂದು ವಾರ ಫ್ರಿಜ್ಜಿಗೆ ಇಟ್ಕೊಂಡು ತಿಂದ್ರೂ ಏನೂ ತೊಂದರೆ ಇಲ್ಲ. ಸೊ ಇದನ್ನು ನಾವು ಒಂದು ಬೌಲಕ್ಕೆ ತಕ್ಕೊಳ್ಳೋಣ. ನೋಡಿ, ಈ ಥರ ತಕ್ಕೊಂಡು ನೆಕ್ಸ್ಟ್ ಅದು ಪಲ್ಯ ಹುರಿದಿದೆ ಆಶಾ, ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಹೌದು, ಈ ಥರ ಹುರ್ಕೋಬೇಕು. ಹೌದು ಆಶಾ. ಈಗ ಇದು ಪರ್ಫೆಕ್ಟ್ ಆಗಿದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಇವಾಗೂ ಕಡಲೆ ಬೀಜದ ಪುಡಿ ಹಾಕೋಬೇಕು. ಓಕೆ. ಕಡಲೆ ಬೀಜದ ಪುಡಿ ಹಾಕೊಳ್ಳೋದ್ರಿಂದ ಒಳಗಡೆ ಏನೇ ನೀರಿನ ಅಂಶ ಇದ್ರೂ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು. ಬಟ್ ಆಪ್ಷನಲ್ ಇದೆ, ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಖಾರಕ್ಕೆ ಕೆಂಪು ಖಾರದ ಪುಡಿ. ಇದಕ್ಕೆಲ್ಲ ಉತ್ತರ ಕರ್ನಾಟಕದ ಮಸಾಲೆ ಖಾರ ನಾವು ಯೂಸ್ ಮಾಡಲ್ಲ ಆಶಾ. ಖಾರ ನೋಡಿ ಕೆಂಪು ಖಾರದ ಪುಡಿನ ಹಾಕೋಬಹುದು. ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ, ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದ ನಂತರ ಇವಾಗ ಇದ್ರ ಮೇಲ್ಗಡೆ ಮುಚ್ಚಬಾರ್ದು ಆಶಾ, ಇಲ್ಲಾಂದ್ರೆ ಮತ್ತೆ ನೀರು ಬಿಡುತ್ತೆ. ಸೊ ಇವಾಗ ನಮ್ದು ಚಟ್ನಿ ರೆಡಿ ಆಯ್ತು, ಪಲ್ಯ ರೆಡಿ ಆಯ್ತು. ಇವಾಗ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಜೋಳದ ಹಿಟ್ಟನ್ನ ಬಿಸಿನೀರು ಹಾಕಿ ಇಟ್ಕೊಂಡಿದ್ವಲ್ಲ, ಹೌದು, ಅದು ರೆಡಿ ಇದೆ ಅಲ್ಲ ಪ್ರತಿಭಾ? ರೆಡಿನೇ ಇದೆ ಆಶಾ. ಇನ್ನೂ ಬಿಸಿ ಇದೆ, ಯಾಕಂದ್ರೆ ತುಂಬಾ ಕುದಿಯೋ ನೀರು ನಾವು ಹಿಟ್ಟಿನ ಒಳಗಡೆ ಹಾಕಿದ್ವಲ್ಲ. ಸೊ ನಮ್ಮ ಪಲ್ಯ ಚಟ್ನಿ ಆಗೋ ತನಕ ಇದು ತುಂಬಾ ಚೆನ್ನಾಗಿ ಬಿಸಿ, ಯಾಕಂದ್ರೆ ಅದು ಅಷ್ಟು ಬಿಸಿಯಲ್ಲಿ ಕಲಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಸೊ ಇದೆಲ್ಲಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಷ್ಟು ತಕೊಂಡು ಇದನ್ನ ಚೆನ್ನಾಗಿ ಮಿತ್ಕೋಬೇಕು ಆಶಾ. ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಅಷ್ಟೆಷ್ಟು ತಕೊಂಡು ನಾವು ಮತ್ತೆ ಇದ್ರ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ಬೇಕು. ಇವಾಗ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಚಪಾತಿಗೆ ಹೆಂಗೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬೇಕು. ನೋಡಿ, ತುಂಬ ಚೆನ್ನಾಗಿ ಕಲಿಸ್ಬೇಕು. ಬಡದು ಜೋಳದ ರೊಟ್ಟಿ ಯಾರಿಗಾದ್ರೆ ಬೇಕಂದ್ರೆ ಅದ್ರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಫುಲ್ ಡೀಟೇಲ್ಸಲ್ಲಿ ಹೇಳ್ಕೊಟ್ಟಿದ್ದೀವಿ, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಇನ್ನೊಂದಂದರೆ ಯಾರಿಗಾದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ವಾಟ್ಸಪ್ ಮಾಡಿದರೆ ಸಾಕು. ನಿಮ್ದು ಅಡ್ರೆಸ್ಸನ್ನು ಕಳಿಸಿ ರೇಟು ಡೀಟೇಲ್ಸ್ ಎಲ್ಲನೂ ನಿಮಗೆ ಅಲ್ಲೇ ಶೇರ್ ಮಾಡಲಾಗುತ್ತೆ. ಅದ್ರ ಜೊತೆ ಹಾಸನ ಬೆಂಗಳೂರದ್ದು ಅಥೆಂಟಿಕ್ ಸಾಂಬಾರ್ ಪೌಡರ್ನು ಯಾರಿಗಾದ್ರೆ ಬೇಕಂದ್ರೆ ಹೋಮ್ ಮೇಡ್ ಇದೆಲ್ಲ, ಅದನ್ನು ಕೂಡ ನೀವು ಅದೇ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಇದನ್ನು ತುಂಬ ಚೆನ್ನಾಗಿ ಮಿತ್ಕೊಂಡು ಬರೋಣ ಅಂತ ಆಶಾ. ಓಕೆ. ಸೊ ನೋಡಿ, ಕೈಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದೇನು ಹದಡಿ ಇರುತ್ತಲ್ಲ ಆಶಾ, ಅದ್ರನ್ನೇ ಈ ಥರ ನಾದಿ ಹಿಟ್ಟನ್ನು ಸಾಫ್ಟ್ ಮಾಡ್ಕೊಂಡು ಮೇನ್ ಇದೆ, ಎಷ್ಟಾಗುತ್ತೆ ಅಷ್ಟು ಪ್ರೆಷರ್ ಹಾಕಿ ಮಾಡ್ಕೋಬಹುದು. ಇವಾಗ ಇದು ನಮ್ದು ಹಿಟ್ಟು ರೆಡಿ ಆಗಿದೆ. ಇವಾಗ ಇದ್ರದೊಂದು ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡಿ ಒಂದೆಷ್ಟು ಚಿಕ್ಕದ ಉಂಡೆನ ತಗೊಳ್ಳೋಣ. ಇದನ್ನ ಪಕ್ಕಕ್ಕೆ ಇಡೋಣ. ನೋಡಿ, ಚಿಕ್ಕದಾಗಿ ಉಂಡೆ ತಗೊಂಡೈತಲ್ಲ ಆಶಾ, ಮತ್ತೆ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇದ್ರೊಳಗಡೆ ಎಷ್ಟು ಬೇಕೋ ಅಷ್ಟು ಉಂಡೆ ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ತೆಳಗಡೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಹಾಕಿ ಸ್ವಲ್ಪ ಅಗಲ ಆಗೋ ತನಕ ನಾವು ಇದನ್ನು ಬಡಿಬೇಕು. ಸ್ವಲ್ಪ ಅಗಲ ಆಗೋ ತನಕ. ಇಷ್ಟಂತೂ ಯಾರು ಬೇಕಾದವರು ಬಡಿತಾರೆ. ಹೌದು, ಈ ಥರ. ಈಗ ಇಷ್ಟು ಅಗಲ ಆಯ್ತಲ್ಲ ಆಶಾ, ಇಲ್ಲಿ ನೋಡಿ ಲಟ್ಟಣಿಗೆ ಇದೆ, ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ. ಕೆಲವೊಬ್ರು ಇದಕ್ಕೆ ಆಶಾ ಪ್ಲಾಸ್ಟಿಕ್ ಕೂಡ ಸುತ್ತಾರೆ, ಅಂಟಬಾರದು ಅಂತ ಹೇಳಿ. ಬಟ್ ನಾನೇನು ಪ್ಲಾಸ್ಟಿಕ್ ಸುತ್ತಲ್ಲ, ಅದೇ ತರ ಲಟ್ಟಿಸ್ತೀನಿ ಲೈಟ್ ಕೈಯಿಂದ, ತುಂಬಾ ಲೈಟ್. ನೀವು ಒಬ್ಬಟ್ಟೆಲ್ಲ ಲಟ್ಟಿಸಿ ಮಾಡ್ತಿದ್ರೆ ಅದಕ್ಕೆ ಯಾವ ತರ ಇರಬೇಕು ಅದೇ ತರ. ತುಂಬಾ ಜನ ಕೇಳಿದ್ರು ಪ್ರತಿಭಾ. ಹೌದು, ಲಟ್ಟಿಸ್ ತೋರಿಸಿ ಅಂತ. ಹೌದು, ಮತ್ತೆ ಇದನ್ನ ಲಟ್ಟಿಸ್ಬೇಕಾದ್ರೆ ಮಧ್ಯದಲ್ಲಿ ಜಾಸ್ತಿ ತಗೋಬಾರ್ದು. ಇದು ಏನ್ ಏಜ್ ಇರುತ್ತಲ್ಲ ಸೈಡು, ಅದರಿಂದ ಈ ಸೈಡ್ ಎಳ್ಕೋಬೇಕು. ನೀವು ಚಪಾತಿ ಎಲ್ಲ ಹೆಂಗ್ ಎಳ್ಕೋತೀರಾ ಆ ತರ. ಚಪಾತಿ ಅಷ್ಟು ಇದು ಪ್ರೆಷರ್ ಹಾಕೋಂಗಿಲ್ಲ, ತುಂಬಾ ನಿಧಾನಕ್ಕೆ. ಮತ್ತೆ ಯಾವಾಗ ಅಂಟುತ್ತಂದ್ರೆ ಬೆಳ್ಳುಣ್ಗಿಗೆ ಹಿಟ್ಟು ನೀರಿದ್ರೆ ಮಾತ್ರ ಇದು ಕಂಟ್ಕೊಂಡು ಬಂದ್ಬಿಡುತ್ತೆ. ಸೊ ಹಿಟ್ಟು
ಪೂರ್ತಿಯಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ತನಕನೂ ನಾವು ಮಿತ್ಕೋಬೇಕು. ಓಕೆ ನೋಡಿ, ಒಂದು ಸ್ವಲ್ಪ ಅಂಟಿಲ್ಲ, ಎಲ್ಲಿ ಎದ್ದು ಬಂದಿಲ್ಲ. ಎಷ್ಟು ತಿಳಿವು ಬೇಕೋ ಅಷ್ಟು ತಿಳಿವಾಗಿ ನಾವು ಇದನ್ನು ರೊಟ್ಟಿನ ಲಟ್ಟಿಸ್ಬೋದು. ಜಾಸ್ತಿ ತಿಳಿಯೋದ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಮ್ಮ ರೊಟ್ಟಿ ರೆಡಿ ಆಯಿತು. ಓಕೆ. ಸೊ ನೋಡಿ, ನಮ್ಮದು ರೊಟ್ಟಿ ಲಟ್ಟುಶ್ ಆಗಿದೆ. ಎತ್ತೋದು ತುಂಬ ಈಸಿಯಾಗಿದೆ. ನೋಡಿ ಎಷ್ಟು ತಿಳಿವಾಗಿದೆ ನೋಡಿ. ಚಪಾತಿಕ್ಕಿಂತನೂ ತಿಳಿವಾಗಿದೆ. ಸೊ ನಾದೋದ್ರ ಮೇಲೂ ಹೋಗುತ್ತೆ. ಸೊ ಹಾಗಾಗಿ ಇವಾಗ ಇದು ರೊಟ್ಟಿನ ತವಿ ಮೇಲೆ ಯಾವ ಥರ ಹಾಕೋದು ಅಂತ ನೋಡೋಣ. ಕೆಲವೊಬ್ರಿಗೆ ರೊಟ್ಟಿ ಹಾಕೋಕ್ ಬರಲ್ಲ, ಅದಕ್ಕೂ ಒಂದು ಟ್ರಿಕ್ ಇದೆ. ಬೆಲ್ಲುನ್ಗೆನೆ ಈ ಥರ ಇಟ್ಕೊಳ್ಳಿ. ಓಕೆ, ಆಮೇಲೆ ಇದಕ್ಕೆ ಈ ಥರ ಹಾಕೊಳ್ಳಿ, ರೋಲ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಜಿಗೆ ಅಂಶ ಕಡಿಮೆ ಇರುತ್ತೆ. ಪಟ್ ಅಂತ ಇದೇ ಥರ ಎತ್ತಬೇಕು. ನೋಡಿ, ಈ ಥರ ತೆಳಗೆ ಬೆಲ್ಲುನ್ಗೆ ತೆಳಗೆ ಇಟ್ಟೋಗ್ಬಾರ್ದು. ಜಸ್ಟ್ ಇದ್ರ ಮೇಲ್ಗಡೆ ಹಿಂಗೆ ಇಡಬೇಕು. ಸ್ವಲ್ಪ ಒಂದು ಹಿಂಗೆ ಮಾಡಿ ಇದನ್ನೇ ಹಿಂಗೆ ಎತ್ಕೊಂಡು ಹೋಗೋದು. ಎತ್ಕೊಂಡು ಉಲ್ಟಾ ಹಾಕೋದು. ಉಲ್ಟಾ ಹಾಕೋದು. ನಾ ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ. ನೋಡಿ, ತವೆ ಬಿಸಿ ಇದೆ ನೋಡಶ. ಆಮೇಲೆ ಈ ಥರ ಹಾಕೋಬೇಕು ಇದನ್ನು. ರೊಟ್ಟಿ ಹಾಕಿದ ನಂತರ ಫ್ಲೇಮ್ ಲೋ ಅಲ್ಲಿ ಇರಬೇಕು. ನೀರ್ ಹಾಕಿದ ತಕ್ಷಣನೇ ಫ್ಲೇಮ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಕು. ಸೊ ಕೈಯಿಂದ ನೀರ್ ಹಚ್ಚೋಕ್ ಬರ್ತಿದ್ರೆ ಹಚ್ಕೊಳ್ಳಿ, ಬಟ್ ಬೆಟರ್ ಬಟ್ಟೆನ ಯೂಸ್ ಮಾಡಿ, ಕಾಟನ್ ಬಟ್ಟೆ ನೀರ್ ಹಚ್ಚೋಕೆ. ಸೊ ನೋಡಿ, ಈ ತರ ಬರುತ್ತೆ. ಇದೊಂದು ಸ್ವಲ್ಪ ಆರ್ಬೇಕು. ಇವಾಗ ಮೇಲ್ಗಡೆ ನೀರ್ ಇರುತ್ತಲ್ಲ ಸ್ವಲ್ಪ ಡ್ರೈ ಆಗ್ಬೇಕು ಅದನ್ನು. ಇವಾಗ ಇದನ್ನ ಸ್ವಲ್ಪ ಈ ತರ ಎತ್ಕೊಂಡು ಈ ತರ ಹಾಕೋದು. ಸೊ ಲಟ್ಟುಶ್ ಮಾಡೋದು ಕೂಡ ತುಂಬಾ ಈಸಿ ಇದೆ, ತುಂಬಾ ಫಾಸ್ಟ್ ಆಗಿನೂ ಆಗುತ್ತೆ. ಹೌದು, ಬೇಗ ಆಗುತ್ತೆ. ಸೊ ನೋಡಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ತರ ತಿರುಗಿಸಿ ಹಾಕ್ಬೇಕು. ಸೈಡ್ ಎಲ್ಲ ಬೇಯಿಸ್ಕೊಬೇಕಲ್ಲ, ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಇದನ್ನ ತಿರುಗಿಸೋಣ. ಫ್ಲೇಮ್ ಮಾತ್ರ ಒಂದೇ ತರ ಇಟ್ಕೊಳ್ಳಿ. ನೋಡಿ, ತಾನೇ ಉಬ್ಕೊಂಡು ಬರುತ್ತೆ. ಹೌದು. ಕೆಲವೊಬ್ರದ್ದು ಕಂಪ್ಲೇಂಟ್ ಅಂದ್ರೆ ಲಟ್ಟುಶ್ ಮಾಡಿದ್ರೆ ರೊಟ್ಟಿ ಉಬ್ಬಲ್ಲ ಅನ್ನೋ ಕಂಪ್ಲೇಂಟು. ನೋಡಿ, ವಿತ್ ಪ್ರೂಫ್ ಲಟ್ಟುಶ್ ಮಾಡಿದ್ರು ರೊಟ್ಟಿ ಇಷ್ಟೇ ಚೆನ್ನಾಗಿ ಉತ್ಕೊಳ್ಳುತ್ತೆ. ಹೌದು, ನೋಡಿ. ನೋಡಿ, ತುಂಬಾ ಚೆನ್ನಾಗಿ ಉತ್ಕೊಂಡಿದೆ ರೊಟ್ಟಿ. ನಮ್ಮ ರೊಟ್ಟಿ ರೆಡಿ ಆಯಿತು. ಇವಾಗ ಜವಾರಿ ಊಟ ಥಾಲಿನ ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇಲ್ಲಿ ನಮ್ಮ ಥಾಲಿ ರೆಡಿ ಆಗಿದೆ. ಅನ್ನ ಕೂಡ ಹಾಕೊಂಡಿದ್ದೀನಿ. ಇದು ಜವಾರಿ ಅಕ್ಕಿ ಅನ್ನ ರೆಡ್ ರೈಸ್ ಅಂತಾರೆ ಇದಕ್ಕೆ. ಇದನ್ನು ಹೆಲ್ತ್ ತುಂಬಾ ಒಳ್ಳೇದು. ಮಕ್ಕಳಿಗೆ ನಾನ್ ಪಾಲಿಶ್ಡ್, ಈ 1 ವರ್ಷದ ಮಕ್ಕಳಿಗೆಲ್ಲ ಮತ್ತೆ ವಯಸ್ಸಾದವರಿಗೆ, ಒಂದು 50 ವರ್ಷದ ಮೇಲೆದವರಿಗೆ ಇದು ತುಂಬಾ ಒಳ್ಳೇದು. ಸೊ ಇವಾಗ ನಾವು ಮಾಡ್ಕೊಂಡಿರುವಂತ ರಾಜಗಿರಿ ಪಲ್ಯ, ದಂಟಿನ ಪಲ್ಯ ನೋಡು, ಹಸಿಮೆಣಸಿನ್ಕಾಯಿ ಚಟ್ನಿ. ಈ ತರ ಊಟ ಇದ್ರೆ ಒಂದು ಊಟ ಮಾಡ್ಕೋದು ಪ್ರತಿಭಾ. ಹೌದು. ಇವಾಗ ಹಸಿಮೆಣಸಿನ್ಕಾಯಿ ಚಟ್ನಿ ಜೊತೆ ಮೊಸರು. ಲಟ್ಟುಶ್ ಮಾಡಿಕೊಂಡಿರುವಂತ ಜೋಳದ ರೊಟ್ಟಿ. ಇದ್ರ ಜೊತೆ ಸೌತೆಕಾಯಿ. ಈ ಅನ್ನಕ್ಕೆ ಕುದಿಯ ಬೇಳೆ ಅಂತೀವಿ ನಾವು ಇದಕ್ಕೆ. ದಾಲ್, ಉಪ್ಪು ಬೇಳೆನ, ಬರೇ ಉಪ್ಪು ಬೇಳೆ ಹಾಕೊಂಡು ಮಾಡ್ಕೊಂಡಿರುವಂಥದ್ದು. ಇದ್ರ ಒಳಗಡೆ ಬೇಕಂದ್ರೆ ಬೆಣ್ಣೆ ಅಥವಾ ತುಪ್ಪ ಹಾಕೋಬಹುದು. ಚೆನ್ನಾಗಿ ನನ್ನ ಹತ್ರ ಫ್ರೆಶ್ ಬೆಣ್ಣೆ ಇತ್ತು, ಹಂಗಾಗಿ ಹಾಕೊಂಡಿದ್ದೀನಿ. ಇನ್ನೊಂದು ಮಿಸ್ಸಿಂಗ್ ಇದೆ ಅಲ್ಲ ಇದಕ್ಕೆ, ಉಪ್ಪಿನಕಾಯಿ ಮಿಸ್ಸಿಂಗ್ ಇದೆ ಪ್ರತಿಭಾ. ನೋಡಿ, ಉಪ್ಪಿನಕಾಯಿ ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಇವತ್ತಿಂದ ಈ ಥಾಲಿ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ 101% ಹೇಳ್ತೀರಾ ಅಂತ ನನಗೆ ನಂಬಿಕೆ ಇದೆ. ಇದು ರೊಟ್ಟಿ ನೋಡಿ, ಲಟ್ಟುಶ್ ಮಾಡೋನು ಹೊಟ್ಟೆನೂ ಕೂಡ ಉದ್ಬಿದ್ದೆ. ಆಮೇಲೆ ಹಾಡು ಆಗಿಲ್ಲ. ಚಪಾತಿ ಹೆಂಗಿರುತ್ತೆ ಹಂಗೆ ಸಾಫ್ಟ್ ಆಗಿದೆ, ಚೆನ್ನಾಗಿ ಹೊಟ್ಟೆ ಕೂಡ ಉಬ್ಬಿದ್ರಿಂದ ಇದನ್ನು ಕಟ್ ಮಾಡಿಬಿಟ್ಟು ಇದ್ರ ಒಳಗಡೆದು ಪದರು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಬೆಸ್ಟ್ ಕಾಂಬಿನೇಷನು. ಇವತ್ತು ಐರನ್ ರಿಚ್ ರೆಸಿಪಿ ಮಾಡಿದ್ದೀವಿ. ಫುಲ್ ಆಫ್ ಪ್ರೋಟೀನ್, ಫುಲ್ ಆಫ್ ಐರನ್,
ಮತ್ತು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ಹೇಳಿದ್ದೀನಿ. ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ, ಆ ಗ್ರೂಪನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ಮತ್ತು ಈ ರೆಸಿಪಿಗಳಲ್ಲಿ ಇನ್ನೂ ಏನಾದರೂ ಮಿಸ್ಸಿಂಗ್ ಇದೆ ಅಂತ ನಿಮ್ಗೆ ಅನಿಸಿದರೆ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಅಥವಾ ವಾಟ್ಸಪ್ ಗ್ರೂಪ್ ಮೂಲಕ ನಮಗೆ ಹೇಳ್ಬೋದು. ನೋಡ ಆಶಾ, ಹೆಂಗಾಗೈತೆ ರಾಜಗಿರಿ ಪಲ್ಯ? ಇದನ್ನು ತಿನ್ನೋದು ಹೆಂಗೆ ಹೇಳ? ಇದು ರಾಜಗಿರಿ ಪಲ್ಯ ಹಚ್ಕೊಂಡು ಸ್ವಲ್ಪ ಚಟ್ನಿ, ಮೊಸರು ತಿಂದು ನೋಡು. ಇವತ್ತು ಗದ್ದೆ ಊಟ ನಿನಗೆ. ನಾವು ಹೊಲದಲ್ಲಿ ಇದೇ ಥರ ಮಾಡ್ಕೊಂಡು ಹೋಗೋದು. ಅದ್ರ ಜೊತೆ ನಂಚ್ಕೊಳ್ಳೋಕೆ ಸೌತೆಕಾಯಿ, ಇವನ್ ಈರುಳ್ಳಿ ಕೂಡ ಕೈಯಿಂದ ಕಟ್ ಮಾಡಿ ತಿಂತಾರೆ. ಸ್ವರ್ಗ ಪ್ರತಿಭಾ. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿದೆ. ಸಾನ್ವಿದೊಳಗೆ ಟೇಸ್ಟ್ ಮಾಡ್ತಾನೆ ನೋಡು. ಸಾನ್ವಿ ತಿಂತೀಯ ಸಾನು? ತಿಂತೀನಿ. ಇವತ್ತು ನನ್ನ ಮಗಳಿದ್ದಾಳೆ, ಅವಳು ಒಂದು ಸ್ವಲ್ಪ ಫುಡಿ ಕರೆಕ್ಟಾಗಿ ಕಮೆಂಟ್ಸ್ ಮಾಡ್ತಾಳೆ. ಹೇಗಿದೆ ಸಾನು? ತುಂಬ ಚೆನ್ನಾಗಿದೆ ಆಂಟಿ. ವಿಡಿಯೋಗೆ ಅಷ್ಟೇ ಅಲ್ಲ, ನನ್ಗೆ ಹಾಲಿಡೇ ಇದ್ದಾಗ ಒಂದೊಂದು ಸರ್ತಿ ಅಮ್ಮ ಮಾಡಿರ್ತಾರಲ್ಲ, ಆವತ್ತಿನ ದಿನ ಪೂರ್ತಿ ಊಟ ಇದೆ ನಂದು. ತುಂಬ ಚೆನ್ನಾಗಿದೆ. ಹೌದು, ಇದ್ರ ಜೊತೆ ಇದನ್ನು ನೆಂಚ್ಕೊತೀನಿ ಅಶ ಉಪ್ಪಿನಕಾಯಿನ. ಸೊ ನಿಮಗೆ ಈ ಜೋಳದ ರೊಟ್ಟಿ ಊಟ ಥಾಲಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.